Hi everyone, here is the lesson The Boy Who Asked for More, written by Charles Dickens. This lesson is an extract from the novel The Oliver Twist, written by Charles Dickens. ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಪಾಠ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್. ಇದನ್ನು ಬರೆದಿರ್ತಕ್ಕಂಥವರು ಚಾರ್ಲ್ಸ್ ಡಿಕೆನ್ಸ್ ಅಂತಕ್ಕಂಥವರು. ಅವರು ಬರೆದಿರ್ತಕ್ಕಂಥ ಕಾದಂಬರಿ ಒಲಿವರ್ ಟ್ವಿಸ್ಟ್ ಅಂತಕ್ಕಂಥ ಕಾದಂಬರಿಯ ಒಂದು ಭಾಗವನ್ನು ಇಲ್ಲಿ ನಿಮಗೆ ಪಾಠವಾಗಿ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಕೊಟ್ಟಿದ್ದಾರೆ. ಇಲ್ಲಿ ಹೂ ವಾಸ್ ದ ಬಾಯ್, ವಾಟ್ ಹಿ ಆಸ್ಕ್ಡ್ ಫಾರ್ ಮೋರ್, ಆ ಹುಡುಗ ಯಾರು, ಆಸ್ಕ್ಡ್ ಫಾರ್ ಮೋರ್ ಇನ್ನು ಸ್ವಲ್ಪ ಬೇಕು ಅಂತ ಕೇಳಿದ್ದಾನೆ, ಏನನ್ನು ಕೇಳಿದ್ದಾನೆ ಅಂತಕ್ಕಂಥದ್ದು ಈ ಒಂದು ಪಾಠದಲ್ಲಿದೆ. Now let us begin the lesson, The Boy Who Asked for More. Oliver was born in the poorhouse of a little country town on a cold, black night in the winter of 1837. The birth was attended by a doctor who was hastily called for the purpose, and by an old pauper woman who was experienced in such matters. Here, Oliver, the hero of the lesson, the boy who asked for more, was born in a poorhouse of a little country town. Oliver, ಆ ಹುಡುಗ ಹುಟ್ಟಿದ್ದು ಒಂದು ಪೂರ್ ಹೌಸ್, ಮೀನ್ಸ್ ಒಂದು ಅನಾಥಾಶ್ರಮದಲ್ಲಿ, ಆಫ್ ಎ ಲಿಟಲ್ ಕಂಟ್ರಿ ಟೌನ್, ಒಂದು ಚಿಕ್ಕದಾದಂತಹ ನಗರ. He was born on cold black night in the winter of 1837. ಅವನು ಹುಟ್ಟಿದ್ದು ಒಂದು ಚಳಿಗಾಲ, ವಿಂಟರ್ ಚಳಿಗಾಲದ ಬ್ಲಾಕ್ ನೈಟ್, ಒಂದು ಅಮಾವಾಸ್ಯೆ ಅಥವಾ ನೈಟ್ನಲ್ಲಿ ಹುಟ್ಟಿದ್ದಾನೆ. 1837, 1837ರಲ್ಲಿ. ದ ಬರ್ತ್ ವಾಸ್ ಅಟೆಂಡೆಡ್ ಬೈ ಅ ಡಾಕ್ಟರ್ ಹೂ ವಾಸ್ ಹೆಸ್ಟಿಲಿ ಕಾಲ್ಡ್ ಫಾರ್ ದ ಪರ್ಪಸ್. ಆ ಒಂದು ಅವನ ಹುಟ್ಟು ಮೀನ್ಸ್ ಅವರ ತಾಯಿಗೆ ಹೆರಿಗೆಗೆ ಒಬ್ಬ ಡಾಕ್ಟರ್ನ ಕರೆದಿದ್ರು. ಹಿ ವಾಸ್ ಹೆಸ್ಟಿಲಿ ಕಾಲ್ಡ್, ಹೆಸ್ಟಿಲಿ ಮೀನ್ಸ್ ಎಮರ್ಜೆನ್ಸ್ಲಿ, ಅರ್ಜೆಂಟಾಗಿ ಆ ಡಾಕ್ಟರ್ನ ಕರೆದಿದ್ರು. ಆ್ಯಂಡ್ ಬೈ ಅನ್ ಓಲ್ಡ್ ಪಾಪರ್ ವುಮ್ಯಾನ್, ಒಬ್ಬ ಬಡ ಹೆಣ್ಣು, ಹೂ ವಾಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಸಚ್ ಮ್ಯಾಟರ್ಸ್, ಹೆರಿಗೆ ಮಾಡೋದ್ರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಬ್ಬ ಹೆಂಗಸು ಬಂದು ಆ ಒಲಿವರ್ನ ತಾಯಿಯ ಒಂದು ಹೆರಿಗೆಯನ್ನು ಮಾಡಿಸಿದ್ರು. ದ ಮದರ್ died almost as soon as the boy took his first breath. She was a young, good-looking woman who had been found lying in the street. It was clear that she was walked some distance before she died. Her shoes had been torn to pieces. Where she had come from or where she had been going, nobody knew. The mother died almost as soon as the boy took his first breath. ಅಂದರೆ ಆ ಒಲಿವರ್ನ ತಾಯಿ, ದ ಬೇಬಿ ಟುಕ್ ಹಿಸ್ ಫಸ್ಟ್ ಬ್ರೆತ್, ಅಂದರೆ ಒಲಿವರ್ ಹುಟ್ಟಿ ಅವನ ಮೊದಲ ಉಸಿರನ್ನು ತಗೊಂಡ ಕ್ಷಣದಲ್ಲೇ ದ ಮದರ್ ವಾಸ್ ಡೈಡ್, ಆ ತಾಯಿ ಸತ್ತೋಗಿದ್ಲು. ಶಿ ವಾಸ್ ಯಂಗ್, ಅವಳು ತುಂಬ ವಯಸ್ಸಾಗಿರಲಿಲ್ಲ, ತುಂಬ ಯಂಗ್ ಅಂದರೆ ಒಬ್ಬ ಯುವತಿ, ಒಳ್ಳೆ ವಯಸ್ಸಿನಲ್ಲಿದ್ಲು. ಗುಡ್ ಲುಕಿಂಗ್ ವುಮೆನ್, ನೋಡೋದಕ್ಕೆ ತುಂಬ ಚೆನ್ನಾಗಿದ್ಲು. ಹೂ ಹ್ಯಾಡ್ ಬಿನ್ ಫೌಂಡ್ ಲೈಯಿಂಗ್ ಆನ್ ದ ಸ್ಟ್ರೀಟ್, ಆ ಹೆಣ್ಣು ಎಲ್ಲಿದ್ಲಪ್ಪ ಅಂದರೆ ಆ ನಗರದ ಒಂದು ಬೀದಿಯಲ್ಲಿ ಮಲಗಿರ್ತಕ್ಕಂಥ ಹೆಣ್ಣಾಗಿದ್ಲು. ಅಲ್ಲಿ ಒಂದು ನಗರದ ಬೀದಿಯ ಪಕ್ಕದಲ್ಲಿ ಮಲಗಿರಬೇಕಾದ್ರೆ ಆ ಹೆಂಗಸು ಸಿಕ್ಕಿದ್ಲು. ಅವಳನ್ನು ಅನಾಥಾಶ್ರಮಕ್ಕೆ ಕರ್ಕೊಂಡ್ಬಂದು ಆ ಹೆರಿಗೆಯನ್ನು ಮಾಡಿಸಿದ್ರು. ಆ್ಯಂಡ್ ಇಟ್ ವಾಸ್ ಕ್ಲಿಯರ್ ದಟ್ ಶಿ ಹ್ಯಾಸ್ ವಾಕ್ಡ್ ಬಿಫೋರ್ ಶಿ ಡೈಡ್, ಮೀನ್ಸ್ ಅವಳು ಆ ಸಾಯೋದಕ್ಕಿಂತ ಮುಂಚೆ ಬಹಳಷ್ಟು ದೂರ ನಡ್ಕೊಂಡು ಬಂದಿದ್ಲು ಅಂತಕ್ಕಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆರ್ ಶೂಸ್ ಹ್ಯಾಸ್ ಬಿನ್ ಟೋರ್ನ್, ಅವಳ ಶೂಸ್ ಏನಾಗಿತ್ತು, ಪೀಸ್ಗಳಾಗೋಗಿತ್ತು, ನಡ್ಕೊಂಬಂದಂಥ ಶೂಗಳೇನು ಹಾಕಿದ್ಲು ಅವೆಲ್ಲ ಪೀಸ್ಗಳಾಗಿ ಹೊರಟೋಗಿತ್ತು. ಬಟ್ ನೋ ಬಡಿ ನೋ ವೇರ್ ಶಿ ಹ್ಯಾಡ್ ಬಿನ್ ಕಮ್ ಫ್ರಮ್ ಆ್ಯಂಡ್ ವೇರ್ ಶಿ ಹ್ಯಾಡ್ ಬಿನ್ ಗೋಯಿಂಗ್, ಅವಳು ಎಲ್ಲಿಂದ ಬರ್ತಾ ಇದ್ಲು, ಎಲ್ಲಿಗೆ ಹೋಗ್ತಾ ಇದ್ಲು ಅಂತಕ್ಕಂಥದ್ದು ಯಾರಿಗೂ ಸಹ ಗೊತ್ತಿರಲಿಲ್ಲ. ಇದು ಒಲಿವರ್ನ ಒಂದು ತಾಯಿಯ ಒಂದು ಚಿತ್ರಣ. ಆ ಒಲಿವರ್ ಅಂತಕ್ಕಂಥವನು ಆ ಒಂದು ಅನಾಥಾಶ್ರಮದಲ್ಲಿ ಹುಟ್ಟಿರ್ತಾನೆ. ದ ಬೇಬಿ ಕ್ರೈಡ್ ಲೌಡ್ಲಿ. ಇಫ್ ಯು ಕುಡ್ ಹ್ಯಾವ್ known that he was now an orphan of a poor house, it is likely that he could have cried still louder. ಆ ಬೇಬಿ ಒಲಿವರ್, ಆ ಮಗು ಏನಾಯಿತು, ಕ್ರೈಡ್ ಲೌಡ್ಲಿ, ತುಂಬ ಜೋರಾಗಿ ಅಳ್ತಾ ಇತ್ತು. ಇಫ್ ಯು ಕುಡ್ ಹ್ಯಾವ್ ನೋನ್ ದಟ್ ಹಿ ವಾಸ್ ನೌ ಆನ್ ಆರ್ಫನ್ ಆಫ್ ಎ ಪೂರ್ ಹೌಸ್, ಮೋಸ್ಟ್ಲಿ ಆ ಮಗುಗೆ ಗೊತ್ತಾಗ್ಬಿಟ್ಟಿತ್ತು ತಾನೊಬ್ಬ ಅನಾಥ, ಆರ್ಫನ್ ಅಂದರೆ ಅನಾಥ, ಆ ಒಂದು ಅನಾಥಾಶ್ರಮದ ಅನಾಥ ಮಗು ಅಂತ ಗೊತ್ತಾಗಿತ್ತೇನೋ. And it is likely that he could have cried still loudly,
ಮೋಸ್ಟ್ಲಿ ಆ ಮಗುವಿಗೆ ಗೊತ್ತಾಗ್ಬಿಟ್ಟಿತ್ತೇನೋ, ಅವನು ಇನ್ನೂ ಸ್ವಲ್ಪ ಜೋರಾಗಿ ಅಳ್ತಾನೇ ಇದ್ದ. ದೇ ಕಾಲ್ಡ್ ಹಿಮ್ ಒಲಿವರ್ ಟ್ವಿಸ್ಟ್, a name invented by Mr. Bumble, the town beadle, because he could not think of any other. Mr. Bumble had full authority over the people of the poorhouse. He thought himself a very great man indeed. He starved and ill-treated the children under his care. Oliver's 9th birthday found him pale, thin child who had hardly known a kind word or met with a kindly look. His only friends were his little companions in misery. But in the end, they brought him trouble. They persuaded him to ask for more. ಆ ಮಗು ಹುಟ್ಟಿರುತ್ತೆ. ದೇ ಕಾಲ್ಡ್ ಹಿಮ್ ಒಲಿವರ್ ಟ್ವಿಸ್ಟ್. ಆ ಮಗುವನ್ನು ಎಲ್ಲರೂ ಏನು ಅಂತ ಕರೆದ್ರು, ಒಲಿವರ್ ಟ್ವಿಸ್ಟ್ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಎ ನೇಮ್ ಇನ್ವೆಂಟೆಡ್ ಬೈ ಮಿಸ್ಟರ್ ಬಂಬಲ್. ಆ ಹೆಸರನ್ನ ಆವಿಷ್ಕಾರ ಮಾಡಿದ್ದು ಯಾರಪ್ಪ ಅಂದ್ರೆ ಮಿಸ್ಟರ್ ಬಂಬಲ್, ದ ಟೌನ್ ಬೀಡಲ್. ಆ ಮಿಸ್ಟರ್ ಬಂಬಲ್ ಯಾರಪ್ಪ ಅಂದ್ರೆ ಆ ನಗರದ ಒಬ್ಬ ವ್ಯಾಪಾರಿಯಾಗಿದ್ದ, ಗಣ್ಯ ವ್ಯಕ್ತಿಯಾಗಿದ್ದ, ಮತ್ತೆ ಆ ಪೂರ್ವಸ್ ಅನಾಥಾಶ್ರಮದ ಮುಖ್ಯಸ್ಥನಾಗಿದ್ದ. ಬಿಕಾಸ್ ಈ ಕುಡ್ ನಾಟ್ ಥಿಂಕ್ ಎನಿ ಅದರ್, ಅವನಿಗೆ ಬೇರೆ ಹೆಸರೇ ಹೊಳಿಲಿಲ್ಲ, ಒಲಿವರ್ ಟ್ವಿಸ್ಟ್ ಅಂತಕ್ಕಂಥ ಹೆಸರನ್ನ ಇಟ್ಟಿದ್ದ. ಮಿಸ್ಟರ್ ಬಂಬಲ್ ಹ್ಯಾಡ್ ಫುಲ್ ಅಥಾರಿಟಿ ಓವರ್ ದ ಪೀಪಲ್ ಆಫ್ ದಿ ಪೂರ್ ಹೌಸ್. ಆ ಮಿಸ್ಟರ್ ಬಂಬಲ್ ಆ ಪೂರ್ ಹೌಸ್ ಅನಾಥಾಶ್ರಮದಿದ್ದಂಥ ಜನರ ಅಥವಾ ಮಕ್ಕಳ ಮೇಲೆ ಫುಲ್ ಅಧಿಕಾರವನ್ನ ಹೊಂದಿದ್ದ. ಹಿ ಥಾಟ್ ಹಿಮ್ಸೆಲ್ಫ್ ವೆರಿ ಗ್ರೇಟ್ ಮ್ಯಾನ್ ಇನ್ ಡೀಡ್. ಅವನು ತನ್ನಷ್ಟಕ್ಕೆ ತಾನೇ ನಾನೊಬ್ಬ ಗ್ರೇಟ್ ವ್ಯಕ್ತಿ ಅಂತ ಅಂದ್ಕೊಳ್ತಾ ಇದ್ದ. ಈ ಸ್ಟಾರ್ವ್ಡ್ ಅಂಡ್ ಹಿಲ್ ಟ್ರೀಟೆಡ್ ದಿ ಚಿಲ್ಡ್ರನ್ ಅಂಡರ್ ಹಿಸ್ ಕೇರ್. ಆ ಮಿಸ್ಟರ್ ಬಂಬಲ್ ಏನು ಮಾಡ್ತಾ ಇದ್ದ, ಅನಾಥಾಶ್ರಮದ ಮಕ್ಕಳನ್ನ ಬಹಳ ಕೆಟ್ಟದಾಗಿ ನೋಡ್ಕೊಳ್ತಾ ಇದ್ದ. ಹಿಲ್ ಟ್ರೀಟೆಡ್ ಅಂದರೆ ಕೆಟ್ಟದಾಗಿ ನಡ್ಕೊಳಿಸ್ತಾ ಇದ್ದ. ಮತ್ತೆ ಸ್ಟಾರ್ವ್ಡ್, ಮಕ್ಕಳಿಗೆ ಸರಿಯಾಗಿ ಊಟ ಕೊಡದೆ ಅವರನ್ನು ಹಸುವಿನಿಂದ ಇರೋ ಥರ ನೋಡ್ಕೊಳ್ತಾ ಇದ್ದ. ಒಲಿವರ್ಸ್ 9th birthday found him a pale, thin child who had hardly known a kind word or met with kindly look. 9ನೇ ಬರ್ತ್ಡೇಗೆ ಆ ಒಲಿವರ್ ಟ್ವಿಸ್ಟ್ ಪೇಲ್ ಅಂಡ್ ಥಿನ್, ನೋಡೋದಕ್ಕೆ ತುಂಬ ಸಣ್ಣಕ್ಕೆ ಬಡಕಲಾಗಿ ಕಾಣ್ತಾ ಇದ್ದ. ಹೂ ಹ್ಯಾಡ್ ಕೈಂಡ್ಲಿ ನೋನ್ ಎ ಕೈಂಡ್ ವರ್ಡ್. ಅವನಿಗೆ ಒಂದು ಸಿಂಪತಿಯ ಪದನೂ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ಅವನನ್ನು ಒಳ್ಳೆ ರೀತಿಯಾಗಿ ಅಯ್ಯೋ ನೀನು ಅನಾಥ ಅಂತಕ್ಕಂಥ ಒಂದು ಯಾವ ವರ್ಡನ್ನು ಅವನು ಕೇಳಿಸ್ಕೊಂಡಿರಲಿಲ್ಲ. ಆರ್ ಮೆಟ್ ವಿತ್ ಅ ಕೈಂಡ್ಲಿ ಲುಕ್, ಯಾರೊಬ್ಬರು ಅವನನ್ನು ಒಂದು ಸಿಂಪತಿಯ ನೋಟವನ್ನು ಸಹ ಅವನನ್ನು ನೋಡಿರಲಿಲ್ಲ. ತುಂಬ ಒರಟಾಗಿ ಅವನ ಜೊತೆ ನೋಡ್ಕೊಳ್ತಾ ಇದ್ರು. ಹಿಸ್ ಓನ್ಲಿ ಫ್ರೆಂಡ್ಸ್ ವರ್ ಹಿಸ್ ಲಿಟ್ಲ್ ಕಂಪ್ಯಾನಿಯನ್ಸ್ ಇನ್ ಮಿಸರಿ. ಒಂದು ದುರದೃಷ್ಟ ಏನಪ್ಪ ಅಂದರೆ ಅವನಿಗಿದ್ದಂತಹ ಒಂದು ಸ್ನೇಹಿತರು ಯಾರಪ್ಪ ಅಂದರೆ ಅನಾಥಾಶ್ರಮದಲ್ಲಿದ್ದಂತಹ ಅವನ ಫ್ರೆಂಡ್ಸ್ ಆಗಿದ್ರು. ಬಟ್ ಇನ್ ದ ಎಂಡ್, ಆದರೆ ಕೊನೆಗೆ ಆ ಅನಾಥಾಶ್ರಮದ ಮಕ್ಕಳೇ ದೇ ಬ್ರಾಟ್ ಹಿಮ್ ಟ್ರಬಲ್. ಅವನಿಗೆ ಒಂದು ದೊಡ್ಡ ಸಮಸ್ಯೆಯನ್ನು ತಂದೊಡ್ತಾರೆ. ದೇ ಪರ್ಸೂಡೆಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್. ಅವ್ರು ಏನು ಮಾಡಿದ್ರಪ್ಪ ಅಂದರೆ ಅವನನ್ನು ಬಲವಂತ ಮಾಡ್ತಾರೆ. ಏನಕ್ಕೆ? ಆಸ್ಕ್ ಹಿಮ್ ಫಾರ್ ಮೋರ್, ಇನ್ನು ಸ್ವಲ್ಪ ಕೇಳು, ಇನ್ನು ಸ್ವಲ್ಪ ಕೇಳು ಅಂತೇಳಿ ಅವನನ್ನು ಬಲವಂತ ಮಾಡಿ ಒಂದು ಸಮಸ್ಯೆಗೆ ತಳ್ತಾರೆ. ಏನು ಆ ಸಮಸ್ಯೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಒಂದು ಸ್ಟ್ಯಾಂಜದಲ್ಲಿ ನೋಡೋಣ. ಇಟ್ ಹ್ಯಾಪನ್ಡ್ ಒನ್ ಈವ್ನಿಂಗ್ ಅಟ್ ಸಫರ್ ಟೈಮ್. The children were fed in large stone hall with a big metal basin at one end. The master stood by the basin and served each child with a small bowl of watery gruel. Boys generally have excellent appetites. Oliver and his companions were always hungry and never given enough to eat. That evening, one of the bigger boys stated quite clearly that unless he had an extra bowl of gruel, he would most certainly eat the boy who slept next to him. He had a wild and hungry eye, so the smaller boys believed him. A council was held. Oliver Twist was appointed to walk up to the master after supper and to ask for more. It happened one evening at the supper time. ಇದು ಒಂದು ದಿನ ಸಂಜೆ ಊಟ ತಿಂತಕ್ಕಂಥ ಟೈಮ್ನಲ್ಲಿ ನಡೆಯುತ್ತೆ. The children were fed in a large stone hall with a big metal basin at one end. ಆ ಮಕ್ಕಳಿಗೆಲ್ಲ ಊಟವನ್ನು ಎಲ್ಲಿ ಬಡಿಸ್ತಾ ಇರ್ತಾರಪ್ಪ ಅಂದ್ರೆ ಒಂದು ದೊಡ್ಡದಾದ ಲಾರ್ಜ್ ಹಾಲ್, ಸ್ಟೋನ್ ಹಾಲ್, ಕೆಳಗೆ ಕಲ್ಲು ಹಾಕಿರ್ತಕ್ಕಂಥ ಒಂದು ದೊಡ್ಡ ಹಾಲಲ್ಲಿ ಒಂದು ಬಿಗ್ ದೊಡ್ಡದಾದಂಥ ಮೆಟಲ್ ಬೇಸಿನ್, ಒಂದು ದೊಡ್ಡ ಬೇಸಿನ್ ಅನ್ನು ಒಂದು ಎಂಡಲ್ಲಿ ಇಟ್ಕೊಂಡಿರ್ತಾರೆ. ದ ಮಾಸ್ಟರ್ ಸ್ಟುಡ್ ಬೈ ದ ಬೇಸಿನ್ ಅಂಡ್ ಸರ್ವ್ಡ್ ಈ ಚೈಲ್ಡ್ ವಿತ್ ಎ ಸ್ಮಾಲ್ ಬೌಲ್ ಆಫ್ ವಾಟರಿ ಗ್ರುಯಲ್. ಆ ಒಂದು ಅನಾಥಾಶ್ರಮದ ಮಾಸ್ಟರ್, ಒಬ್ಬ ಅಡಿಗೆ ಭಟ್ಟ ಏನು ಮಾಡ್ತಾನೆ, ಆ ಬೇಸಿನ್ ಹತ್ರ ನಿಂತ್ಕೊಂಡು ಮಕ್ಕಳಿಗೆಲ್ಲ ಸ್ಮಾಲ್ ಬೌಲ್ ಆಫ್ ವಾಟರಿ ಗ್ರುಯಲ್, ಒಂದು ಚಿಕ್ಕ ಬಟ್ಲನ್ನ ತುಂಬ ವಾಟರಿ ಗ್ರುಯಲ್, ನೀರು ಗಂಜಿಯನ್ನು ಬಡಿಸ್ತಾ ಇರ್ತಾನೆ. ಬಾಯ್ಸ್ ಜನರಲಿ ಹ್ಯಾವ್ ಎಕ್ಸಲೆಂಟ್ ಎಪಿಟೇಟ್. ಅದರಲ್ಲೂ ಹುಡುಗರಿಗೆ ಹೊಟ್ಟೆ ಹಸಿವು ತುಂಬ ಹೆಚ್ಚಾಗಿರುತ್ತೆ. ಒಲಿವರ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಕಂಪ್ಯಾನಿಯನ್ಸ್
ವರ್ ಆಲ್ವೇಸ್ ಹಂಗ್ರಿ ಆ್ಯಂಡ್ ನೆವರ್ ಗಿವನ್ ಎನಫ್ ಆಫ್ ಫುಡ್. ಒಲಿವರ್ ಮತ್ತು ಅವನ ಫ್ರೆಂಡ್ಸ್ಗೆ ಯಾವಾಗಲೂ ಹೆಚ್ಚು ಹೊಟ್ಟೆ ಹಸಿತಾ ಇರುತ್ತೆ, ಹಂಗ್ರಿ, ಹೊಟ್ಟೆ ಹಸಿನಿಂದ ಇರ್ತಾರೆ. ನೆವರ್ ಗಿವನ್ ಎನಫ್ ಫುಡ್, ಅವರಿಗೆ ಹೆಚ್ಚು ಊಟವನ್ನು ಕೊಟ್ಟಿರಲಿಲ್ಲ. ದಟ್ ಈವ್ನಿಂಗ್, ಆ ಸಂಜೆ, ಒನ್ ಆಫ್ ದ ಬಿಗ್ಗರ್ ಬಾಯ್ಸ್ ಸ್ಟೇಟೆಡ್ ಕ್ವೈಟ್ ಕ್ಲಿಯರ್ಲಿ ದಟ್ ಅನ್ಲೆಸ್ ಹಿ ಹ್ಯಾಡ್ an extra bowl of gruel, he would most certainly eat the boy who slept next to him. ಆ ಹುಡುಗರಲ್ಲೇ ಒಬ್ಬ ಬಿಗ್ಗರ್ ಬಾಯ್ ಸ್ಟೇಟೆಡ್ ಹೇಳ್ತಾನೆ, ಅವನಿಗೇನಾದರೂ ಎಕ್ಸ್ಟ್ರಾ ಬೌಲ್ ಆಫ್ ಗ್ರುಯಲ್, ಒಂದು ಎಕ್ಸ್ಟ್ರಾ ಬಟ್ಲು ಗಂಜಿಯನ್ನು ಕೊಡದೆ ಹೋದರೆ, he would most certainly eat the boy who slept next to him. ಅವನು ತನ್ನ ಪಕ್ಕದಲ್ಲಿ ಮರ್ತಕ್ಕಂಥ ಇನ್ನೊಬ್ಬ ಹುಡುಗನ ಒಂದು ಊಟವನ್ನು ತಾನು ತಿಂದಾಕ್ತೀನಿ ಅಂತ ಹೇಳಿರ್ತಾನೆ. ಈ ಹ್ಯಾಡ್ ಅನ್ ವೈಲ್ಡ್ ಅಂಡ್ ಹಂಗ್ರಿ ಹೈ. ಆ ಹುಡುಗ ನೋಡೋದಕ್ಕೆ ದೊಡ್ಡವಾಗಿ ಸ್ವಲ್ಪ ದಷ್ಟಪುಷ್ಟವಾಗಿರ್ತಾನೆ. ಅವನನ್ನು ನೋಡ್ಬಿಟ್ಟು ದ ಸ್ಮಾಲರ್ ಬಾಯ್ಸ್ ಬಿಲೀವ್ಡ್ ಹಿಮ್. ಎಲ್ಲರೂ ಅವನನ್ನು ನೋಡಿ ಒಪ್ಕೊಬಿಡ್ತಾರೆ, ಭಯಪಟ್ಟಿರ್ತಾರೆ. ಎ ಕೌನ್ಸಿಲ್ ವಾಸ್ ಹೆಲ್ಡ್. ಮಕ್ಕಳೆಲ್ಲ ಏನು ಮಾಡಿದ್ರು, ಕೌನ್ಸಿಲ್, ಒಂದು ಮೀಟಿಂಗನ್ನು ಸೇರಿದ್ರು. ಒಲಿವರ್ ಟ್ವಿಸ್ಟ್ ವಾಸ್ ಅಪಾಯಿಂಟೆಡ್ ವಾಕ್ ಅಪ್ ಟು ದಿ ಮಾಸ್ಟರ್ ಅಂಡ್ ಆಫ್ಟರ್ ಸಫರ್ ಅಂಡ್ ಟು ಆಸ್ಕ್ ಫಾರ್ ಮೋರ್. ಅಲ್ಲಿ ಒಲಿವರ್ ಟ್ವಿಸ್ಟನ್ನು ಎಲ್ಲರೂ ಸೇರಿ ಆಯ್ಕೆ ಮಾಡ್ಕೋತಾರೆ. ಏನಕ್ಕೆ? ವಾಕ್ ಅಪ್ ಟು ದಿ ಮಾಸ್ಟರ್, ಅವನು ಅಡುಗೆ ಬಡಿಸ್ತಾ ಇರ್ತಕ್ಕಂಥ ಮಾಸ್ಟರ್ ಬಳಿಗೆ ಹೋಗಿ ಊಟ ಆದಮೇಲೆ ಆಸ್ಕ್ ಫಾರ್ ಮೋರ್, ಇನ್ನು ಸ್ವಲ್ಪ ಊಟ ಬೇಕು ಅಂತ ಕೇಳಬೇಕಾಗಿರುತ್ತೆ. ಆಗ ಒಲಿವರ್ ಅದಕ್ಕೆ ಅಪಾಯಿಂಟ್ ಆಗಿರ್ತಾನೆ. ನೋಡೋಣ ಒಲಿವರ್ ಏನು ಮಾಡ್ತಾನೆ. ದ ಗ್ರುಯಲ್ ವಾಸ್ ಸರ್ವ್ಡ್ ಔಟ್ ಆ್ಯಂಡ್ ವಾಸ್ ಕ್ವಿಕ್ಲಿ ಸಾಲೋಡ್. ದ ಬಾಯ್ಸ್ ವಿಸ್ಪರ್ಡ್ ಅಮಾಂಗ್ ದೆಮ್ಸೆಲ್ವ್ಸ್ ಆ್ಯಂಡ್ ಫೋರ್ಸ್ಡ್ ಒಲಿವರ್ ಟು ಗೋ. ಹಿ ಅಡ್ವಾನ್ಸ್ಡ್ ಟು ದಿ ಮಾಸ್ಟರ್, bowl in hand, and said in a little frightened voice, "Please sir, I want some more." The master was fat, healthy man, but he turned very pale at this. "What?" he said, as if he could not believe his ears. "Please sir, I want some more." The gruel was served out and was quickly swallowed. ಆ ಗ್ರುಯಲ್ ಗಂಜಿಯನ್ನು ಎಲ್ಲರಿಗೂ ಸರ್ವ್ಡ್, ಬಡಿಸಿದ್ದಾಯಿತು. was quickly swallowed, ಎಲ್ಲರೂ ಬೇಗ ತಿಂದಾಕಿದ್ದಾರೆ. ದ ಬಾಯ್ಸ್ ವಿಸ್ಪರ್ಡ್ ಅಮಾಂಗ್ ದೆಮ್ಸೆಲ್ವ್ಸ್. ಆ ಮಕ್ಕಳು ತಮ್ಮಲ್ಲೇ ಮಾತಾಡಿಕೊಂಡು ಫೋರ್ಸ್ಡ್ ಒಲಿವರ್ ಟು ಗೋ. ಆ ಒಲಿವರನ್ನು ಹೋಗೋದಕ್ಕೆ ಎಲ್ಲರೂ ಬಲವಂತ ಮಾಡ್ತಾರೆ, ಫೋರ್ಸ್ಡ್, ಬಲವಂತವಾಗಿ ಕಳಿಸ್ತಾರೆ. ಹಿ ಅಡ್ವಾನ್ಸ್ಡ್ ಟು ದಿ ಮಾಸ್ಟರ್, ಅವನು ಆ ಮಾಸ್ಟರ್ ಬಳಿಗೆ ಹೋಗ್ತಾನೆ. ಬೌಲ್ ಇನ್ ಹ್ಯಾಂಡ್ ಆ್ಯಂಡ್ ಸೆಡ್ ಇನ್ ಎ ಲಿಟ್ಲ್ ಫ್ರೈಟೆಂಡ್ ವಾಯ್ಸ್, ಕೈಯಲ್ಲಿ ಬಟ್ಲನ್ನು ಹಿಡ್ಕೊಂಡು ಇನ್ ಎ ಲಿಟ್ಲ್ ಫ್ರೈಟೆಂಡ್ ವಾಯ್ಸ್, ಫ್ರೈಟೆಂಡ್ ಅಂದರೆ ಭಯದ ಒಂದು ವಾಯ್ಸಲ್ಲೇ ಕೇಳ್ತಾನೆ. "ಪ್ಲೀಸ್ ಸರ್, ಐ ವಾಂಟ್ ಸಮ್ ಮೋರ್." ಸರ್, ನನಗೆ ಇನ್ನು ಸ್ವಲ್ಪ ಕೊಡಿ ಅಂತ ಕೇಳ್ತಾನೆ. ದ ಮಾಸ್ಟರ್ ವಾಸ್ ಫ್ಯಾಟ್, ಹೆಲ್ತಿ ಮ್ಯಾನ್. ಆ ಮಾಸ್ಟರ್ ಏನಾಗಿರ್ತಾನೆ, ನೋಡೋಕ್ಕೆ ತುಂಬ ದಪ್ಪವಾಗಿ, ಹೆಲ್ತಿ ಮ್ಯಾನ್, ಚೆನ್ನಾಗಿರ್ತಾನೆ. ಅಂಡ್ ಹಿ ಟರ್ನ್ಡ್ ವೆರಿ ಪೇಲ್ ಅಟ್ ದಿಸ್. ಆ ಒಲಿವರ್ನ ಮಾತು ಕೇಳಿದ ತಕ್ಷಣ ಅವನು ಕೆಂಪಗಾಗ್ಬಿಡ್ತಾನೆ, ಅಂದರೆ ಕೋಪ ಬಂದ್ಬಿಡುತ್ತೆ. ವಾಟ್? ಏನು? ಆಸ್ ಇಫ್ ಹಿ ಕುಡ್ ನಾಟ್ ಬಿಲೀವ್ ಹಿಸ್ ಇಯರ್ಸ್. ಅವನ ಕಿವಿಯನ್ನು ಅವನು ನಂಬಕ್ಕೆ ಆಗಲಿಲ್ಲ. ಇದುವರೆಗೂ ಯಾವ ಮಗುನೂ ಬಂದು ನನಗೆ ಇನ್ನು ಸ್ವಲ್ಪ ಕೊಡಿ ಅಂತ ಕೇಳಿರಲಿಲ್ಲ. ಅವನು ಆ ಮಾತನ್ನು ಕೇಳಿದ ತಕ್ಷಣನೇ ಆ ಮಾಸ್ಟರು ಕೋಪಗೊಂಡ್ಬಿಡ್ತಾನೆ. ಒಲಿವರ್ ಮತ್ತೆ ಕೇಳ್ತಾನೆ, "ಪ್ಲೀಸ್ ಸರ್, ಐ ವಾಂಟ್ ಸಮ್ ಮೋರ್." ಸರ್, ನನಗೆ ಇನ್ನು ಸ್ವಲ್ಪ ಗಂಜಿಯನ್ನು ಕೊಡಿ ಅಂತ ಕೇಳ್ತಾನೆ. ದ ಮಾಸ್ಟರ್ ಏಮ್ಡ್ ಎ ಬೌಲ್ ಅಟ್ ಹಿಸ್ ಹೆಡ್, ಸೀಸ್ಡ್ ಹಿಮ್ ಬೈ ಹಿಸ್ ಆರ್ಮ್ಸ್ ಆ್ಯಂಡ್ ಶೌಟೆಡ್ ಫಾರ್ ದ ಬೀಡಲ್. ಮಿಸ್ಟರ್ ಬಂಬಲ್ ರಶ್ಡ್ ಇನ್ ಟು ದಿ ರೂಮ್ in a great excitement and was filled with horror when he heard of Oliver's crime. Asked for more, he exclaimed, "I never heard such a thing. Depend on it. This miserable boy will be hung." ಆ ಮಾಸ್ಟರ್ ಏನು ಮಾಡ್ತಾನೆ, ಏಮ್ಡ್ ಎ ಬೌಲ್ ಅಟ್ ಹಿಸ್ ಹೆಡ್. ಆ ಮಾಸ್ಟರ್ ಕೈಯಲ್ಲಿ ಒಂದು ಗಂಜಿ ಬಡಿಸ್ತಾ ಇರ್ತಕ್ಕಂಥ ಬಟ್ಲಿರುತ್ತೆ, ಏಮ್ಡ್, ಅದನ್ನು ಗುರಿ ಇಟ್ಟು ಏನು ಮಾಡ್ತಾನೆ, ಒಲಿವರ್ನ ತಲೆಗೆ ಹೊಡಿತಾನೆ. ಸೀಸ್ಡ್ ಹಿಮ್ ಬೈ ಹಿಸ್ ಆರ್ಮ್ಸ್, ಅವನನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಇಟ್ಕೋತಾನೆ. ಆ್ಯಂಡ್ ಶೌಟೆಡ್ ಫಾರ್ ದಿ ಬೀಡಲ್, ಅವನು ಕೂಗ್ಕೊಳ್ತಾನೆ. ಆ ಅನಾಥಾಶ್ರಮದ ಅಧಿಕಾರಿಯಾಗಿರ್ತಕ್ಕಂಥ ಮಿಸ್ಟರ್ ಬಂಬಲ್ನ ಕರೀತಾನೆ ಜೋರಾಗಿ. ಮಿಸ್ಟರ್ ಬಂಬಲ್ ರಶ್ಡ್ ಇನ್ ಟು ದಿ ರೂಮ್. ಆ ಮಿಸ್ಟರ್ ಬಂಬಲ್ ರಶ್ಡ್, ಓಡಿ ಬರ್ತಾನೆ ಆ ರೂಮ್ ಒಳಗೆ ವಿತ್ ಗ್ರೇಟ್ ಎಕ್ಸೈಟ್ಮೆಂಟ್. ಏನೋ ಒಂದು ಆಶ್ಚರ್ಯದಿಂದ ಓಡಿ ಬರ್ತಾನೆ, ಏನು ನಡೀತು ಅಂತ. ಆ್ಯಂಡ್ ವಾಸ್ ಫಿಲ್ಡ್ ವಿತ್ ಹರರ್ ವೆನ್ ಈ ಹರ್ಡ್ ಒಲಿವರ್ಸ್ ಕ್ರೈಮ್. ಆ ಒಲಿವರ್ಸ್ನ ಕ್ರೈಮ್, ಒಲಿವರ್ಸ್ ಹೇಳಿದ ಮಾತನ್ನು ಕೇಳಿಸ್ಕೊಂಡ ತಕ್ಷಣ ಮಿಸ್ಟರ್ ಬಂಬರ್ ಫಿಲ್ಡ್ ವಿತ್ ಹರರ್ ಅಂದರೆ ಒಂದು ರೀತಿ ಭಯಾನಕವಾಗಿ ಫೀಲ್ ಆಗ್ತಾನೆ. ಏನು, ಒಲಿವರ್ನು ಇಂತಹ ಕ್ರೈಮ್, ಅಪರಾಧವನ್ನು ಮಾಡಿದ್ದಾನ ಅಂದರೆ ಅವನು ಇನ್ನು ಸ್ವಲ್ಪ ಗಂಜಿ ಕೊಡಿ ಅಂತ ಕೇಳಿದ್ದು ದೊಡ್ಡ ಅಪರಾಧದ ರೀತಿ ಮಿಸ್ಟರ್ ಬಂಬಲ್ ಫೀಲ್ ಆಗ್ತಾನೆ. ಆಸ್ಕಡ್ ಫಾರ್ ಮೋರ್, ಹಿ ಎಕ್ಸ್ಕ್ಲೈಮ್ಡ್. ಆಸ್ಕಡ್ ಫಾರ್ ಮೋರ್, ಇನ್ನು ಸ್ವಲ್ಪ ಅಂತ ಕೇಳಿದ್ನ ಅಂದರೆ ಅಂತ ಒಂದು ಆಶ್ಚರ್ಯ ರೀತಿಯಲ್ಲಿ ಆ ಮಿಸ್ಟರ್ ಬಂಬರ್ ಫೀಲ್ ಆಗ್ತಾನೆ. ಐ ನೆವರ್ ಹರ್ಡ್ ಸಚ್ ಎ ಥಿಂಗ್. ಇದುವರೆಗೂ ನಾನು ಈ ರೀತಿಯ ಶಬ್ದವನ್ನೇ ಕೇಳಿರಲಿಲ್ಲ ಈ ಅನಾಥಾಶ್ರಮದಲ್ಲಿ. ಯಾರೊಬ್ಬರು ನನಗೆ ಇನ್ನು ಸ್ವಲ್ಪ ಕೊಡಿ ಅಂತ ಕೇಳಿರಲಿಲ್ಲ. ಡಿಪೆಂಡ್ ಆನ್ ಇಟ್, ದಿಸ್ ಮಿಸರೇಬಲ್ ಬಾಯ್ ವಿಲ್ ಬಿ ಹಂಗ್. ಈ ಹುಡುಗನನ್ನು ನಾವು
ನೇಣಿಗೇರಿಸಬೇಕು ಅಂತಕ್ಕಂಥ ಮಾತನ್ನ ಮಿಸ್ಟರ್ ಬಂಬಲ್ ಹೇಳ್ತಾನೆ. ಅಂದ್ರೆ ಒಲಿವರ್ ನನಗೆ ಆಸ್ಕಡ್ ಫಾರ್ ಮೋರ್, ಇನ್ನು ಸ್ವಲ್ಪ ಕೊಡಿ ಅಂತ ಕೇಳಿದ್ದು ಎಷ್ಟು ದೊಡ್ಡ ಅಪರಾಧವನ್ನಾಗಿ ಈ ಮಿಸ್ಟರ್ ಬಂಬಲ್ ಫೀಲ್ ಆಗ್ತಾನೆ. ಆಸ್ ಎ ಪನಿಷ್ಮೆಂಟ್ ಫಾರ್ ಹಿಸ್ ಗ್ರೀಡ್ ಅಂಡ್ ಬೋಲ್ಡ್ನೆಸ್, ಒಲಿವರ್ ವಾಸ್ ಇಮಿಡಿಯೇಟ್ಲಿ ಲಾಕ್ಡ್ ಇನ್ ಎ ರೂಮ್ ಟು ಸ್ಪೆಂಡ್ ದ ನೈಟ್ ಅಲೋನ್. Early next morning, a notice was pasted on the outside of the gate, offering a reward of 5 pounds to any man or woman who would take Oliver Twist off the hands of the poorhouse. As a punishment, ಇದಕ್ಕೆ ಶಿಕ್ಷೆಯಾಗಿ ಫಾರ್ ಹಿಸ್ ಗ್ರೀಡ್ ಅಂಡ್ ಬೋಲ್ಡ್ನೆಸ್, ಆ ಒಂದು ಒಲಿವರ್ನ ಗ್ರೀಡ್, ಆಸೆ ಮತ್ತು ಬೋಲ್ಡ್ನೆಸ್, ಧೈರ್ಯಕ್ಕಾಗಿ ಒಲಿವರ್ ವಾಸ್ ಇಮಿಡಿಯೇಟ್ಲಿ ಲಾಕ್ಡ್ ಇನ್ ಎ ರೂಮ್ ಟು ಸ್ಪೆಂಡ್ ದ ನೈಟ್ ಅಲೋನ್. ಒಲಿವರ್ನನ್ನ ಒಂದು ರೂಮ್ನಲ್ಲಿ ಹಾಕಿ ಲಾಕ್ ಮಾಡಿಬಿಡ್ತಾರೆ. ಆ ರಾತ್ರಿ ಪೂರ್ತಿ ಒಲಿವರ್ ಒಂಟಿಯಾಗಿ ಒಂದು ರೂಮಲ್ಲಿ ಕಳಿಬೇಕಾಗುತ್ತೆ. ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್, ಆವತ್ತಿನ ಬೆಳಗ್ಗೆನೇ ಎ ನೋಟಿಸ್ ವಾಸ್ ಪೇಸ್ಟೆಡ್ ಆನ್ ದ ಔಟ್ಸೈಡ್ ಆಫ್ ದ ಗೇಟ್. ಆ ಒಂದು ಅನಾಥಾಶ್ರಮದ ಗೇಟ್ನ ಮುಂದುಗಡೆ ಒಂದು ನೋಟಿಸನ್ನು ಪೇಸ್ಟ್ ಮಾಡಿರ್ತಾರೆ. ಆಫರಿಂಗ್ ಎ ರಿವಾರ್ಡ್ ಆಫ್ 5 pounds, ಒಂದು ಬಹುಮಾನವನ್ನು, 5 ಪೌಂಡ್ ಹಣವನ್ನು ಬಹುಮಾನ ಕೊಡ್ತಾ ಇರ್ತಾರೆ. ಏನಪ್ಪ ಆ ನೋಟಿಸ್ ಅಂದರೆ, ಯಾರು ಎನಿ ಮ್ಯಾನ್ ಆರ್ ವುಮೆನ್ ಹೂ ಟೇಕ್ ಒಲಿವರ್ ಟ್ವಿಸ್ಟ್ ಆಫ್ ದಿ ಹ್ಯಾಂಡ್ಸ್ ಆಫ್ ಪೂರ್ ಹೌಸ್, ದೇ ವಿಲ್ ಬಿ ರಿವಾರ್ಡೆಡ್ 5 pounds. ಯಾರಾದರೂ ಒಬ್ಬ ಗಂಡಾಗಲಿ ಹೆಣ್ಣಾಗಲಿ ಒಲಿವರ್ ಟ್ವಿಸ್ಟನ್ನು ಈ ಅನಾಥಾಶ್ರಮದಿಂದ ತೆಗೆದುಕೊಂಡು ಹೋದರೆ ಅವರಿಗೆ 5 ಪೌಂಡ್ ಬಹುಮಾನವನ್ನು ಕೊಡ್ತೀವಿ ಅಂತ ಅನಾಥಾಶ್ರಮದ ಮುಂದೆ ಒಂದು ನೋಟಿಸನ್ನು ಹಾಕ್ತಾರೆ. ಏಕೆ ಅಂದರೆ ಅನಾಥಾಶ್ರಮದ ಮುಂದೆ ಹಾಕಿರ್ತಾರಪ್ಪ ಅಂದರೆ ಒಲಿವರ್ನ ಒಂದು ಗ್ರೀಡ್, ಆಸೆ, ಇನ್ನು ಸ್ವಲ್ಪ ಊಟ ಬೇಕು ಅಂತ ಕೇಳಿದ ಆಸೆ ಮತ್ತು ಬೋಲ್ಡ್ನೆಸ್, ಧೈರ್ಯ. ಮಕ್ಕಳೆಲ್ಲರೂ ಮತ್ತೆ ಅದೇ ರೀತಿ ಕೇಳಿದಾಗ ಆ ಮಿಸ್ಟರ್ ಬಂಬಲ್ ತಾನು ಹೆಚ್ಚು ಊಟವನ್ನು ಮಾಡಿಸ್ಬೇಕಾಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಏನು ಮಾಡ್ತಾರೆ, ಒಲಿವರ್ನ ಧೈರ್ಯ ಮತ್ತು ಆಸೆಗೆ ಅವನನ್ನು ಅನಾಥಾಶ್ರಮದಿಂದ ಯಾರು ತಗೊಂಡು ಹೋಗ್ತಾರೆ ಅವರಿಗೆ 5 ಪೌಂಡ್ ಹಣವನ್ನು ಬಹುಮಾನವಾಗಿ ಒಂದು ನೋಟಿಸ್ ಬೋರ್ಡ್ ಬರೆದು ಆ ಒಂದು ಅನಾಥಾಶ್ರಮದ ಗೇಟ್ ಮುಂದ್ಗಡೆ ಹಾಕಿರ್ತಾರೆ. ಇದು ಅನಾಥಾಶ್ರಮದಲ್ಲಿ ನಡೆದಂಥ ಒಲಿವರ್ ಟ್ವಿಸ್ಟ್ನ ಒಂದು ಘಟನೆ. ಆ ನಂತರ ಈ ಒಂದು ಕಾದಂಬರಿಯ ಎಂಡ್ ಏನಾಯಿತು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಎ ಕಫಿನ್ ಮೇಕರ್ came to know about the notice and bought the orphan boy from the poor house. ಒಬ್ಬ ಕಫಿನ್ ಮೇಕರ್ ಏನು ಮಾಡ್ತಾನೆ, ಬಂದು ಈ ನೋಟಿಸ್ನ ಬಗ್ಗೆ ತಿಳ್ಕೊಂಡು ಬಾಟ್ ದಿ ಆರ್ಫನ್ ಬಾಯ್ ಫ್ರಮ್ ದ ಪೂರ್ ಹೌಸ್, ಆ ಒಂದು ಅನಾಥಾಶ್ರಮದಿಂದ ಈ ಅನಾಥ ಮಗು ಒಲಿವರ್ನನ್ನ 5 ಪೌಂಡ್ಗೆ ಕೊಂಡ್ಕೊಂಡು ಹೋಗ್ತಾನೆ. ದೇ ಆರ್ ಆಲ್ಸೋ ಹಿ ವಾಸ್ ಟ್ರೀಟೆಡ್ ಕ್ರೂಯಲಿ. ಆ ಒಂದು ಕಫಿನ್ ಮೇಕರ್ ಕೂಡ ಏನು ಮಾಡ್ತಾನೆ, ಟ್ರೀಟೆಡ್ ಕ್ರೂಯಲಿ, ಕ್ರೂರವಾಗಿ ಆ ಒಂದು ಒಲಿವರ್ ಟ್ವಿಸ್ಟ್ನನ್ನು ನೋಡ್ಕೋತಾನೆ. ಸೊ ಹಿ ರ್ಯಾನ್ ಅವೇ ಟು ಲಂಡನ್. ಅಲ್ಲಿ ಒಲಿವರ್ ಟ್ವಿಸ್ಟ್ ಏನು ಮಾಡ್ತಾನೆ, ಆ ಒಲಿವರ್ ಆ ಕಫಿನ್ ಮೇಕರಿಂದ ತಪ್ಪಿಸಿಕೊಂಡು ಲಂಡನ್ಗೆ ಹೋಗ್ತಾನೆ. ದೇರ್ ಹಿ ಫೇಸ್ಡ್ ಫರ್ದರ್ ಡಿಫಿಕಲ್ಟೀಸ್. ಆ ಲಂಡನ್ನಲ್ಲಿ ಸಹ ಆ ಒಲಿವರ್ ತುಂಬ ಡಿಫಿಕಲ್ಟೀಸ್, ಕಷ್ಟಗಳನ್ನು ಅನುಭವಿಸ್ತಾನೆ. ಹವೆವರ್ ಬೈ ಚಾನ್ಸ್ ಈ ಮೆಟ್ 2 kind ಪೀಪಲ್. ಆದರೆ ಬೈ ಚಾನ್ಸ್ ಏನಾಗುತ್ತೆ, ಇಬ್ಬರು 2 kind ಪೀಪಲ್, ತುಂಬ ಕರುಣೆಯುಳ್ಳಂತಹ 2 ವ್ಯಕ್ತಿಗಳನ್ನು ಅವನು ಒಲಿವರ್ ಟ್ವಿಸ್ಟ್ ಮೀಟ್ ಮಾಡ್ತಾನೆ, ಸೇರ್ತಾನೆ. ಮಿಸ್ಟರ್ ಬ್ರೌನ್ಲೋ ಆ್ಯಂಡ್ ಮಿಸ್ ರೋಸ್ ಮೇಯ್ಲಿ. ಆ 2 ವ್ಯಕ್ತಿಗಳು ಯಾರಪ್ಪ ಅಂದರೆ ಮಿಸ್ಟರ್ ಬ್ರೌನ್ಲೋ ಮತ್ತು ಮಿಸ್ ರೋಸ್ ಮೇಯ್ಲಿ ಅಂತಕ್ಕಂಥ 2 ದಂಪತಿಗಳನ್ನು ಈ ಒಲಿವರ್ ಮೀಟ್ ಮಾಡ್ತಾನೆ, ಅಂದರೆ ಅವ್ರಿಗೆ ಸಿಗ್ತಾನೆ. ದೀಸ್ ಕೈಂಡ್ ಪೀಪಲ್ ಆಲ್ಸೋ ಡಿಸ್ಕವರ್ಡ್ ದಟ್ he was either own relative and had to be protected from his step brother Mr. Monks. ಆ 2 ವ್ಯಕ್ತಿಗಳು ಏನಿದ್ರು, ಮಿಸ್ಟರ್ ಬ್ರೌನ್ಲೋ ಮತ್ತು ಮಿಸ್ ರೋಸ್ ಮೇಯ್ಲಿ ಅಂತಕ್ಕಂಥವ್ರು, ಈ ಹುಡುಗ ಬೇರೆ ಯಾರೂ ಆಗಿರಲ್ಲ, ಅವರ ಒಂದು ರಿಲೇಟಿವ್ ಆಗಿರ್ತಾನೆ. ಅವರು ಸಹ ಇವನನ್ನು ಕಾಪಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಒಲಿವರ್ಗೆ ಹೆಚ್ಚು ಆಸ್ತಿ ಇರುತ್ತೆ. ಅವನ ಒಬ್ಬ ಸ್ಟೆಪ್ ಬ್ರದರ್, ಚಿಕ್ಕಮ್ಮನ ಮಗ ಆಗಿರ್ತಕ್ಕಂತಹ, ಅಥವಾ ಅವನ ಸ್ಟೆಪ್ ಬ್ರದರ್ ಅಂದರೆ ಅವರ ಸಹೋದರನಾಗಿರ್ತಕ್ಕಂಥ ಮಾಂಕ್ಸ್ ಅಂತಕ್ಕಂಥವನ ಕಡೆಯಿಂದ ಇವನನ್ನು ಕಾಪಾಡಬೇಕಾಗುತ್ತೆ. ಯಾಕಂದರೆ ಆಸ್ತಿಗೋಸ್ಕರ ಆ ಅಣ್ಣ ಏನು ಮಾಡ್ತಾನೆ, ಒಲಿವರ್ ಟ್ವಿಸ್ಟನ್ನು ಸಾಯಿಸಬಹುದು ಅಂತಕ್ಕಂಥ ದೃಷ್ಟಿಯಿಂದ ಮಿಸ್ಟರ್ ಬ್ರೌನ್ಲೋ ಮತ್ತು ಮಿಸ್ ರೋಸ್ ಮೇಯ್ಲಿ ಒಲಿವರ್ನನ್ನು ಕಾಪಾಡ್ತಾರೆ. ಮಿಸ್ಟರ್ ಮಾಂಕ್ಸ್ ಹ್ಯಾಡ್ ಪ್ಲಾನ್ ಟು ಟೇಕ್ ಅವೇ ಒಲಿವರ್ಸ್ ಶೇರ್ ಆಫ್ ಪ್ರಾಪರ್ಟಿ. ಆ ಮಿಸ್ಟರ್ ಮಾಂಕ್ಸ್ ಅಂತಕ್ಕಂಥ ಒಲಿವರ್ನ ಸಹೋದರ ಆ ಒಲಿವರ್ನ ಒಂದು ಆಸ್ತಿನ ಪಡೆಯೋದಕ್ಕೆ ಪ್ಲಾನ್ ಮಾಡಿರ್ತಾನೆ. ಬಟ್ ವಿತ್ ಮಿಸ್ಟರ್ ಬ್ರೌನ್ಲೋಸ್ ಹೆಲ್ಪ್ ಒಲಿವರ್ ಗಾಟ್ ಹಿಸ್ ರೈಟ್ಫುಲ್ ಶೇರ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ಲೈವ್ಡ್ ಹ್ಯಾಪಿಲಿ. ಆದರೆ ಮಿಸ್ಟರ್ ಬ್ರೌನ್ಲೋನ ಸಹಾಯದಿಂದ ಒಲಿವರ್ ಗಾಟ್ ಹಿಸ್ ರೈಟ್ಫುಲ್ ಪ್ರಾಪರ್ಟಿ, ಅವನ ಹಕ್ಕಿನ ಪ್ರಕಾರ ಅವನ ಒಂದು ಆಸ್ತಿಯನ್ನು ಪಡ್ಕೋತಾನೆ. ಆ್ಯಂಡ್ ಲೈವ್ಡ್ ಹ್ಯಾಪಿಲಿ, ಅವನು ತುಂಬ ಸಂತೋಷದಿಂದ ಒಂದು ತನ್ನ ಉಳಿದ ಜೀವನವನ್ನು ಸಾಗಿಸ್ತಾನೆ. ದಿಸ್ ಈಸ್ ದಿ ಸ್ಟೋರಿ ಆಫ್ ದಿ ಒಲಿವರ್. ಹಿಯರ್ ಇಟ್ ಈಸ್ ಎ ನಾವೆಲ್ ರಿಟನ್ ಬೈ ಚಾರ್ಲ್ಸ್ ಡಿಕೆನ್ಸ್. ಇದೊಂದು ಕಾದಂಬರಿ ಆಗಿರುತ್ತೆ.
ಇದನ್ನು ಚಾರ್ಲ್ಸ್ ಡಿಕೆನ್ಸ್ ಅವರು ಬರೆದಿರ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಮೂವಿ. ಈ ಕಾದಂಬರಿಯು ಸಹ ಒಂದು ಚಲನಚಿತ್ರವಾಗಿ, ಇಂಗ್ಲಿಷ್ ಚಲನಚಿತ್ರವಾಗಿದೆ. ದ ಒಲಿವರ್ ಟ್ವಿಸ್ಟ್ ಅಂತಕ್ಕಂತಹ ಮೂವಿ ಸಹ ಇದೆ. ಇದನ್ನು ನೀವು ನೋಡಿದಾಗ ಒಲಿವರ್ನ ಕಷ್ಟಗಳೇನು, ಹೇಗೆ ಅನಾಥಾಶ್ರಮದಲ್ಲಿ ಅವನು ಕಷ್ಟ ಅನುಭವಿಸ್ತಾನೆ ಅಂತಕ್ಕಂಥ ಎಲ್ಲ ಒಂದು ಚಿತ್ರಣ ಒಂದು ಮೂವಿಯಲ್ಲಿ ಸಿಗುತ್ತೆ. ದಿಸ್ ಈಸ್ ದಿ ಲೆಸನ್, ದಿ ಬಾಯ್ ಹೂ asked for the more. Thank you for watching this video.